ಹಾಯ್ ಗೈಸ್, ವೆಲ್ಕಮ್ ಟು ಮೈ ಗಾಡ್ ಗಿಫ್ಟ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಈ ವರ್ಷದ ನಾಗರ ಪಂಚಮಿನ ಹೇಗೆ ಸೆಲೆಬ್ರೇಷನ್ ಮಾಡಿದ್ವಿ ಅಂತ ನೋಡೋಣ. ಬೆಳಿಗ್ಗೆನೇ ಬೇಗ ಎದ್ಬಿಟ್ಟು ರಂಗೋಲಿ ಹಾಕಿದ್ವಿ. ನಾಗರ ಪಂಚಮಿ ಆಗಿದ್ದರಿಂದ ಇವತ್ತು ಶಿವಲಿಂಗದ ಹತ್ರ ನಾಗರ ನಿಂತ್ಕೊಂಡು ಪಕ್ಕಕ್ಕಿರೋ ಥರ ರಂಗೋಲಿನ ಸೆಲೆಕ್ಟ್ ಮಾಡಿ ಹಾಕಿದ್ವಿ. ಆಮೇಲೆ ಬಾಗಿಲಿಗೆ ಅಷ್ಟೇ, ಬಾಗಿಲಿಗೆ ತೋರಣನೆಲ್ಲ ಮಾವಿನ ತೋರಣಗಳನ್ನೆಲ್ಲ ಕಟ್ಟಿದ್ವಿ. ಬೆಳಿಗ್ಗೆನೆ 2-3 ಕಲರ್ ಯೂಸ್ ಮಾಡಿ ರಂಗೋಲಿನ ಡಿಸೈನ್ ಬರೆದ್ವಿ. ಆಮೇಲೆ ಇದನ್ನೇ ಸೆಲೆಕ್ಟ್ ಮಾಡಿದ್ವಿ. ಅದಾದಮೇಲೆ ನಮಗೆ ಬ್ರೇಕ್ಫಾಸ್ಟ್ ಮಾಡೋದಿತ್ತು. ಬ್ರೇಕ್ಫಾಸ್ಟಿಗೆ ಈ ಸಲ ನಾನು 2-3 ಥರದ್ದು ತಿಂಡಿ ಮಾಡಿದೆ. ಒಂದು ತಟ್ಟೆ ಇಡ್ಲಿ ಮಾಡಿಬಿಟ್ಟು, ಆಮೇಲೆ ದೋಸೆ, ಆಮೇಲೆ ಶಾವಿಗೆ ಮಾಡಿದೆ. 3 ಇತ್ತು. ನಾವು ಅದನ್ನೆಲ್ಲ ಸೇರಿ ಎಂಜಾಯ್ ಮಾಡಿದ್ವಿ. 2-3 ಸ್ಪೆಷಲಾಗಿರಲಿ ಅಂತ ನಾನು ವೆರೈಟಿ ತಿಂಡಿ ಮಾಡಬೇಕು ಅಂತ ಅಷ್ಟೇ ಮಾಡಿ ಎಲ್ಲರೂ ಎಂಜಾಯ್ ಮಾಡಿದ್ಮೇಲೆ ಸ್ವಲ್ಪ ನಾವು ಮೆಹಂದಿ ಹಾಕೊಳಕ್ಕಂತ ಹೋದ್ವಿ. ಎಲ್ಲರೂ ಮೆಹಂದಿ ಎಲ್ಲ ಬಿಡಿಸ್ಕೊಂಡ್ವಿ ಕೈಗೆ. ಅದಾದಮೇಲೆ ನಾವು ಉಂಡೆ ಎಲ್ಲ ಮಾಡೋದಿತ್ತು. 2-3 ಥರ ಉಂಡೆ ಮಾಡಿದೆ ನಾನು. ಶೇಂಗಾ ಪುಟಾಣಿದ ಉಂಡೆ ಮತ್ತು ಇದು ರವೆ ಉಂಡೆ ಮಾಡಿದ್ವಿ. ಅಷ್ಟೇ ಅಲ್ಲದೆ ಹೋಳಿಗೆ ಮಾಡಬೇಕಾಗಿತ್ತು. ಹೋಳಿಗೆ 2 ಥರ ಪಚ್ಚಡಿ, ಪಾಯಸ ಎಲ್ಲ ಮಾಡಿದ್ವಿ. ಶೇಂಗಾನ ನಾವು ಫಸ್ಟು ಚೆನ್ನಾಗಿ ಇದನ್ನು ಹುರ್ಕೊಬೇಕು. ಇದು ಜಾಸ್ತಿ ಹುರಿದೋದ್ರೂ ಚೆನ್ನಾಗಿರಲ್ಲ. ಅದಕ್ಕೇ ಲೈಟ್ ಕರೆಕ್ಟ್ ಹದದಲ್ಲಿ ಹುರಿದ್ಬಿಟ್ಟು ಅದರದ್ದು ಇದನ್ನೆಲ್ಲ ತೆಗೆದು ಆಮೇಲೆ ಕೇರ್ಕೋಬೇಕು. ಅದನ್ನು ನೀಟಾಗಿ ಎಲ್ಲ ನೀಟಾಗಿ ಕೇರ್ಕೊಂಡು ಆಮೇಲೆ ನಾವು ಅದನ್ನು ಉಂಡೆ ಇದು ಅಷ್ಟಾದಮೇಲೆ ಲೈಟಾಗಿ ಮಿಕ್ಸಿ ಮಾಡಿಕೊಂಡು ಬೆಲ್ಲನ ಪಾಕ ಮಾಡ್ಕೊಳಬೇಕಾದ್ರೆ ಸ್ವಲ್ಪ ನೀರು ಹಾಕಿ ನೀಟಾಗಿ ಪಾಕ ಮಾಡ್ಕೊಂಡ್ವಿ. ಬೇಗ ಪಾಕ ಆಗುತ್ತೆ. ತುಂಬ ನೀರು ಹಾಕಿದರೆ ಲೇಟ್ ಹಿಡ್ಸತ್ತೆ. ತುಪ್ಪ ಎಲ್ಲ ಹಾಕಿ ಕಟ್ಕೊಳ್ಳೋದು ಈಸಿಯಾಗಿರುತ್ತೆ. ಟೈಮ್ ತಗೊಂಡಿದ್ದು ಈ ಸಲ ಸ್ವಲ್ಪ ಹೋಳಿಗೆ ಮಾಡೋಕ್ಕಾಗಿತ್ತು. ಹೋಳಿಗೆ ಒಂದೇ ಸ್ವಲ್ಪ ಹೆವಿ ಕೆಲಸ ಆಗಿದ್ದಿತ್ತು. ಮತ್ತು ಪಾಯಸನೂ ಮಾಡ್ಕೊಂಡ್ವಿ. ಉಂಡೆಗಳನ್ನು ಈ ಥರ ಮಾಡಿದೆ. ನೀಟಾಗಿ ಬೇಗನೆ ಕಟ್ ಮುಗಿಸಿದ್ವಿ. ಅದೇನಿದೆ ಅದಾದಮೇಲೆ ಅದನ್ನು ವಡೆ ಬೇರೆ ಮಾಡಿದ್ವಿ. ಸ್ಪೆಷಲಾಗಿ ಹಪ್ಪಳ ವಡೆ ಅಂತ. ಹೋಳಿಗೆ ತುಪ್ಪನೇ ಇವತ್ತಿನ ನನ್ನ ಸ್ಪೆಷಲ್ ಆಗಿತ್ತು. ಈ ಸಲ 2 ಪಚ್ಚಡಿ ಮಾಡಿದ್ದೆ. ಈ ಸಲ ನಮಗೆ ಇದು ಮಾಡೋಕ್ಕಾಗಿರಲಿಲ್ಲ. ಅರಿಶಿನ ಎಲೆ ಕಡುಬು ಮಾಡಿರಲಿಲ್ಲ. ಹೋಳಿಗೆ ಇರೋದ್ರಿಂದ ಅದನ್ನು ಮಾಡೋಕ್ಕಾಗಿಲ್ಲ. ಸಂಜೆ ನಾವು ಸ್ವಲ್ಪ ಫುಡ್ಡನ್ನು ಕಟ್ಕೊಂಡು ಹೊರಗೆ ಹೋಗಿ ಔಟಿಂಗಿಗೆ ಹೋಗಿ ಅಲ್ಲಿ ಎಂಜಾಯ್ ಮಾಡ್ಕೊಂಡು ವಾಪಸ್ ಹೋದ್ವಿ. ಸಂಜೆ ವಾಪಸ್ ಬಂದು ನಾವು ನಮ್ಮ ರಂಗೋಲಿ ಇದೆಯಲ್ಲ ಅದಕ್ಕೇ ಲೈಟಿಂಗ್ ಇದು ಲ್ಯಾಂಪ್ ಇಟ್ಟು ಕಲರಲ್ಲಿ ಲೈಟಿಂಗ್ ಬರೋ ಲ್ಯಾಂಪ್ ಇಟ್ಟು ಎಂಜಾಯ್ ಮಾಡಿದ್ವಿ. ರಿಯಲ್ ಹಾವೇ ಬಂದಂಗೆ ಆಗಿತ್ತು ಶಿವನ ಹತ್ರ. ಇಷ್ಟೇ ಹೆಸರನ್ನೇ ನಾವು ಎಂಜಾಯ್ ಮಾಡಿದ್ದು. ವಿಡಿಯೋ ಇಷ್ಟ ಆದರೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.